ಯಲವಳ್ಳಿ ಗ್ರಾಮಸ್ಥರೇ, ಏನಿವತ್ತು ಮಾನ್ಯ ಜಿಲ್ಲಾಧಿಕಾರಿಗಳನ್ನ ನಾವು ಭೇಟಿ ಮಾಡಬೇಕು ಅಂತೇಳಿ ಜಿಲ್ಲಾಧಿಕಾರಿಗಳ ಕಚೇರಿ ಬಳಿ ಬಂದಿದ್ದೀವಿ. ಬರ್ತಕ್ಕಂಥ ಸಂದರ್ಭದಲ್ಲಿ ಈ ಒಂದು ಯಲವಳ್ಳಿ ಗ್ರಾಮದ ಒಂದು ಸರ್ವೆ ನಂಬರ್ಗಳು ಏನಿದಾವೆ 167, 116, 117 ನನ್ನ ಮೈಂಡಲ್ಲಿ ಕೂತ್ಕೊಂಡ್ಬಿಟ್ಟಿದೆ ಸರ್ವೆ ನಂಬರ್ಗಳು. ಒಂದ್ಸಾರಿ ಬಂದು ನಾವು ನೋಡಿದೀವಿ ಅಂತಂದ್ರೆ ಅಲ್ಲಿ ಸಮಸ್ಯೆ ಏನಿರ್ತದೆ ಅಂತೇಳಿ ಮೈಂಡಲ್ಲಿ ಹಾಕೊಂಡಿರ್ತೀವಿ. ಆ ಒಂದು 3 ಸರ್ವೆ ನಂಬರ್ಗಳು ಇವತ್ತೇನು ಸರ್ಕಾರಿ ಖರಾಬು 2 ನಂಬರ್ ಆಗಿರ್ತದೆ, ಒಂದು ಬಂದು ಸರ್ಕಾರಿ ತೋಪ್ ಆಗಿರ್ತದೆ. ಆ ತೋಪ್ ಆಗಿರ್ತಕ್ಕಂಥ ಸರ್ಕಾರಿ ತೋಪು ಅಂತೇಳಿ ಏನು 27 ಗುಂಟೆ ಇದೆ, ಅದರಲ್ಲಿ ಸಮುದಾಯ ಭವನ ಆಗಿರ್ಬೋದು, ಶಾಲೆ ಆಗಿರ್ಬೋದು, ಒಂದು ಬುದ್ಧ ಮಂದಿರ ಆಗಿರ್ಬೋದು, ಇದಕ್ಕೆಲ್ಲ ಮಾನ್ಯ ಜಿಲ್ಲಾಧಿಕಾರಿಗಳು ಅದನ್ನ ಮಂಜೂರು ಮಾಡಿಕೊಡ್ಬೇಕು ಅಂತ. ಮತ್ತೆ 116, 117 ಏನಿದೆ ಅದರಲ್ಲಿ ಇರ್ತಕ್ಕಂಥ 40 ಕುಟುಂಬಗಳು, ಹರಿಜನ ಕುಟುಂಬಗಳು ಏನಿದಾವೆ, ಆ ಕುಟುಂಬಗಳು ನಮ್ಮ ಹಿರಿಯರು ಹೇಳಿದಾಗೆ ಕಾಲರ ಬಂದಂತ ಒಂದು ಕಾಲದಲ್ಲಿ ಇದ್ದಂತ SC ಕಾಲೋನಿಯನ್ನು ಬಿಟ್ಟು ಆ ಕೆಳಗಡೆ ಹೋಗಿ ವಾಸ ಮಾಡ್ಲಿಕ್ಕೆ ಜಾಗ ಏನು ನೀವು ಇಟ್ಕೊಂಡಿದ್ದೀರಿ, ಆ ಜಾಗವನ್ನ ಮಾನ್ಯ ಜಿಲ್ಲಾಧಿಕಾರಿಗಳು ಕೂಡಲೇ ತಹಶೀಲ್ದಾರರಿಗೆ ಆದೇಶಿಸಬೇಕು. ಆ 2 ಸರ್ವೆ ನಂಬರ್ಗಳನ್ನ ಸರ್ವೆ ಮಾಡಿ ಆ 2 ಸರ್ವೆ ನಂಬರ್ಗಳಲ್ಲಿ ನಮ್ಮ ಜನಾಂಗ ಬದುಕಲಿಕ್ಕೆ ಆಶ್ರಯ ಕೊಡಬೇಕು ಅಂತೇಳಿ ಮಾನ್ಯ ಜಿಲ್ಲಾಧಿಕಾರಿಗಳಲ್ಲಿ ಎಲ್ಲರ ಸಮ್ಮುಖದಲ್ಲಿ, ನಮ್ಮ ರಾಜ್ಯ ನಾಯಕರ ಸಮ್ಮುಖದಲ್ಲಿ, ಹಿರಿಯ ನಾಯಕರು, ಹಿರಿಯ ಹೋರಾಟಗಾರರು ಆದಂತಹ ಟಿ ವಿಜಯಣ್ಣವರು ಬಂದಿದ್ದಾರೆ. ಅದೇ ರೀತಿ ಪಂಡಿತ್ ಮುನಿವೆಂಕಣ್ಣವರು ಬಂದಿದ್ದಾರೆ, ಶಂಕರ್ ಬಂದಿದ್ದಾರೆ, ಕೃಷ್ಣಮೂರ್ತಿ ಬಂದಿದ್ದಾರೆ, ನಮ್ಮ ಮಹಿಳಾ ಲೀಡರ್ಗಳು ಭಾಗ್ಯಮ್ಮ ಅವರು ಬಂದಿದ್ದಾರೆ, ಇನ್ನೊಂದು ಮಾಲೂರ್ ಭಾಗ್ಯಮ್ಮ ಅವರು ಬಂದಿದ್ದಾರೆ. ತಾವೆಲ್ಲ ಬಂದಿದ್ದೀರಿ. ಇವಾಗ ಸಾಹೇಬ್ರ ಜೊತೆ ಯಾಕೆ ಅಂತಂದ್ರೆ 2 ನಿಮಿಷ ಊಟ ಮಾಡಕ್ ಹೋದ್ವಿ, ಸಾಹೇಬ್ರು ದಿಢೀರ್ ಅಂತ ಹೇಳಿ ಹೊರಟಿದ್ದಾರೆ. ಹೊರಟಂತ ಸಂದರ್ಭದಲ್ಲಿ ಹಿರಿಯರು ಫೋನ್ ಕರೆ ಮುಖಾಂತರ ಮಾತಾಡಿದ್ದಾರೆ. ಜಿಲ್ಲಾಧಿಕಾರಿಗಳ ಸಾಹೇಬರು ಆಶ್ವಾಸನೆ ಕೊಟ್ಟಿದ್ದಾರೆ. ಅವರು ಏನು ಈಗ ಎಲ್ಲಿದ್ದಾರೋ ಅಲ್ಲೇ ಇರ್ಲಿ, ಅದನ್ನ ನಾನು ತಾಲೂಕ್ ದಂಡಾಧಿಕಾರಿಗಳಿಗೆ ವಿಚಾರ ಮುಟ್ಟಿಸ್ತೀನಿ ಅಂತೇಳಿ ಆಶ್ವಾಸನೆ ಕೊಟ್ಟಿದ್ದಾರೆ. ಆ ಆಶ್ವಾಸನೆಯಂತೆ ನಾವು ಮನವಿಯನ್ನು ಸಲ್ಲಿಸಿ ಇಲ್ಲಿಂದ ಹೋಗೋಣ. ತದನಂತರ ಇನ್ನೊಂದ್ಸರಿ ಬಂದು ನಾವು ಮಾನ್ಯ ಜಿಲ್ಲಾಧಿಕಾರಿಗಳನ್ನ ಭೇಟಿ ಮಾಡೋದಾ ಇಲ್ಲ ದಂಡಾಧಿಕಾರಿಗಳನ್ನ ಭೇಟಿ ಮಾಡೋದಾ, ಅದನ್ನು ಮಾಡ್ಕೊಂಡು ನಾವು ಕಾನೂನು ಚೌಕಟ್ಟಲ್ಲಿ ಅಲ್ಲಿ ನಾವು ಜಾಗವನ್ನ ಸಂಪಾದನೆ ಮಾಡೋಣ. ಯಾರೂನು ಬೇರೆ ರೀತಿ ಉದ್ರೇಕಕ್ಕೆ ಒಳಗಾಗಬೇಡ್ರಿ. ಯಾರು ಏನೇ ಹೇಳ್ಕೊಂಡೋಗ್ಲಿ, ನಾನು ಹೇಳ್ತಾ ಇದ್ದೀನಿ ದೊಡ್ಡವರ ಸಮ್ಮುಖದಲ್ಲಿ, ನಿಮ್ಮ ಸಮ್ಮುಖದಲ್ಲಿ, ಆ ಜಾಗ ನಿಮ್ಗೆ ಆಗ್ತದೆ. ತಾಳ್ಮೆ ಇರ್ಲಿ, ತಾಳ್ಮೆಯಿಂದ ನಾವು ಗೆಲ್ಲೋಣ ಅಂತ ಹೇಳ್ತಾ ನನ್ನ ಮಾತನ್ನು ಮುಗಿಸ್ತೀನಿ. ಜೈ ಭೀಮ್, ಜೈ ಪ್ರಬುದ್ಧ ಭಾರತ.